ಇವತ್ತು I'll show you another beautiful place. Very beautiful place. It's a series. ಇದು ಯು ಕ್ಯಾನ್ ಸೇ ದಟ್ ಇಟ್ಸ್ ಐದರ್ ಉಡುಪಿ ಆರ್ ನಾನು ಇನ್ನೂ ಡಿಸೈಡ್ ಮಾಡಿಲ್ಲ ಉಡುಪಿನ ಮಲ್ಪಿ ಸೀರೀಸ್ ಹಾಕೋದು ಅಂತ. ಇಫ್ ಯು ನಾಟ್ ಬೀನ್ ಫಾಲೋಯಿಂಗ್ ಪ್ಲೀಸ್ ಗೋ ಹೆಡ್ ಅಂಡ್ ಫಾಲೋ ಇಟ್. ಯಾಕಂದರೆ ನಿಮ್ಗೆ ಇಲ್ಲದ್ರೆ ಯು ವಿಲ್ ನಾಟ್ ನೋ. ವಿ ಸ್ಟಾರ್ಟ್ ಫ್ರಮ್ ಪಡುಬಿದ್ರಿ, ಪಡುಬಿದ್ರಿಂದ ಕಾಪಿಂದ then we came to Mattu beach inda, then we came to that ಡೆಲ್ಟಾ ಪಾಯಿಂಟ್ ತೋರಿಸ್ತೀನಿ. ಯು ವುಡ್ ಹವ್ ಆಲ್ರೆಡಿ ಸೀನ್. ನೋಡಿಲ್ಲ ಅಂದರೆ ಯು ಹ್ಯಾವ್ ಟು ನೋ ಅಬೌಟ್. ಅಲ್ಲಿ ಕಾಣುತ್ತಾ ಮುಂದೆ ಅದೇ ಡೆಲ್ಟಾ ಪಾಯಿಂಟ್. ಅಲ್ಲಿಂದ ಬಂದು ನದಿ, ನಮ್ಮ ಸ್ವರ್ಣ ನದಿ ಮತ್ತು ಸೀತಾ ನದಿ ಸೇರಿಕೊಂಡು ಸಮುದ್ರಕ್ಕೆ ಸೇರ್ತಾ ಇರುತ್ತೆ. ಅಲ್ಲಿದ್ದಾಗ ನಾನು ಈ ಕಡೆ ಬರಬೇಕಂತ ಡಿಸೈಡ್ ಮಾಡಿದೆ. ಈ ಕಡೆ ಬಂದು ಹೆಂಗಿದೆ ಏನು ನೋಡು. ಇಲ್ಲಿ ಫಿಶ್ನೆಲ್ಲ ಹಾಕಿಬಿಟ್ಟು ದೇ ಆರ್ ಡೂಯಿಂಗ್ ದ ಡ್ರೈ ಫಿಶ್, ಆಯಿತಾ. ಡ್ರೈ ಮಾಡಿ ದೇ ವಿಲ್ ವಾಂಟ್ ಟು ಸೆಲ್ ಅಂತೆ. ದ ಪರ್ಸನ್ ದಟ್ ಯು ಸಿ ಈಸ್, ಅವನ ಹೆಸರು ಸನ್ಮಾನ್ ಖಾರ್ವಿ ಅಂದ್ಬಿಟ್ಟು, ಆಯಿತಾ. ಅದು ಹೆಂಗೋ ನಾನು ಖಾರ್ವಿಗಳೆಲ್ಲ ಪರಿಚಯ ಆಗಿಬಿಡ್ತಾರೆ, ಆಯಿತಾ. ಇವನು 6 ಅಡಿ 9 ಇಂಚ್ ಇದಾನಪ್ಪ. ಏನು ಮಾತಾಡ್ತಾನಂದ್ರೆ, ಎಷ್ಟು ಸ್ವೀಟಾಗಿ ಮಾತಾಡ್ತಾನಂದರೆ ಈಸ್ ಮೇಡ್ ಟು ಬಿ ಎ ಹೀರೋ ಯಾರ್, ಆಯಿತಾ. ಅಷ್ಟು ಚೆಂದಾಗಿ ಮಾತಾಡ್ತಾನೆ ಅವನು. ಆ ಫುಲ್ ನನಗೆ ಪರಿಚಯ ಆಗಿದೆ. ಹೆಂಗಂದರೆ ಅವ್ನಿಗೆ ದಾಟ್ಕೊಂಡಿದ್ದಾನೆ. ಆ್ಯಕ್ಚುಲಿ ಗೂಗಲ್ ಹೇಳ್ತು ಎಲ್ಲಿ ನಿಲ್ಲಿಸ್ಬೇಕು ಅಂತ. ಅಲ್ಲಿ ನಿಲ್ಲಿಸ್ತಾನೆ. ಮುಂದೆ ಹೋಗ್ಬಿಟ್ಟೆ ಅಲ್ಲಿ ಕೂತ್ಕೊಂಡಿದ್ದ. ಅವ್ರ ಮನೆ ಹತ್ರ ಕೇಳಿದೆ. ಆಮೇಲೆ ಹಂಗೋಗಿ ಅಂತ ಹೇಳ್ದೆ. ಯಾಕೆ ಬರಬಾರ್ದು ಅಂದಾಗ ಪಾಪಕ್ಕೆ ಎಳ್ಕೊಂಡು ಬಂದುಬಿಟ್ಟೆ, ಆಯಿತಾ. ಸ್ವೀಟಾಗಿರೋರು ನನ್ನ ಜೊತೆಗೆ ಹೆಂಗೋ ಬಂದುಬಿಡ್ತಾರೆ ಅವರು, ಆಯಿತಾ. ಬಂದುಬಿಟ್ಟು ನನಗೆ ಎಲ್ಲೋ ಒಂದು ಕಡೆ ಕಾರ್ ಇಟ್ಟು ಒಂದು 10 ನಿಮಿಷ ನಡಿಬೇಕು. ಆ ನಡೆಯೋದ್ರಲ್ಲಿ ಇದೆಲ್ಲ ಬ್ಯೂಟಿ, ಸೂಪರ್ ಬ್ಯೂಟಿಪ್ಪ. ಡ್ರೋನ್ ಶಾಟ್ ತಗೊಳಕ್ಕೆ ಟ್ರೈ ಮಾಡಿದೆ. ಬಿಟ್ವೀನ್ ಮೈ ಲೆಗ್ಸ್ ಹೋಗುತ್ತಾ, ಅದು ಕುರ್ರ ಅಂತದೆ ನನ್ನ ಡ್ರೋನು. ಸೊ ಇವಾಗ ಎಲ್ಲ ಫುಲ್ಲು ಡ್ರೋನ್ ಶಾಟ್ ತೋರಿಸ್ತೀನಿ. ಲುಕ್ ಅಟ್ ಇಟ್, ಆಯಿತಾ. ಯಾರಾದರೂ ನಿಮಗೆ ಗೊತ್ತಿದ್ದರೆ, ಡೈರೆಕ್ಟ್ರು ಅವರೆಲ್ಲ ಗೊತ್ತಿದ್ದರೆ ಇವನಿಗೆ ರೆಕಮೆಂಡ್ ಮಾಡಿ. ಸನ್ಮಾನ್ ಖಾರ್ವಿ. ಅವ್ನ ಡೀಟೇಲ್ಸ್ ಏನಾದರೂ ಇದ್ದರೆ ನೀವು ಬೇಕಾದ್ರೆ ಕಮೆಂಟ್ ಹಾಕಿದ್ರೆ ನಾನು ಅವನ ನಂಬರ್ ಕೊಡ್ತೀನಿ. ಅವನ್ನ ಕಾಂಟ್ಯಾಕ್ಟ್ ಮಾಡಿ. ಅವ್ನು ಹೀರೋ ಮೆಟೀರಿಯಲ್ ಅವನು. ಲುಕ್ ಅಟ್ ದಿಸ್ ಬ್ಯೂಟಿ ಯಾರ್. ಇವಾಗ ಕಾಣುತ್ತಾ ನಿಮಗೆ ಸ್ಯಾಂಡು. ಆ ಸ್ಯಾಂಡೆಲ್ಲ ನಿಮಗೆ ಜೂನ್ ಜುಲೈ ಆಗಸ್ಟಲ್ಲಿ ಕಾಣೋದಿಲ್ಲ, ಕೊಚ್ಕೊಂಡು ಹೋಗ್ಬಿಡ್ತದೆ. ಬಟ್ ಆಮೇಲೆ ಆಗಿದ ತಕ್ಷಣ ಮಣ್ಣು ವಾಪಸ್ ಏನು ಮಾಡುತ್ತೆ, ಸಮುದ್ರ ವಾಪಸ್ ತಗೊಂಡು ಬಿಸಾಕ್ಬಿಟ್ಟು ಹೋಗ್ಬಿಡುತ್ತೆ. ಇವಾಗ ನಾವು ಲೆಫ್ಟ್ ಸೈಡಲ್ಲಿ ಫುಲ್ಲು ನೋಡಿದ್ದೀವಿ, ಆಯಿತಾ. ಬೀಚು ನೋಡಿದ್ದೀವಿ, ಆಮೇಲೆ ನಮ್ಮ ರಿವರ್ ದಡನೂ ನೋಡಿದ್ದೀವಿ. ಇವಾಗ ನನಗೆ ರೈಟ್ ಸೈಡ್ ಎಲ್ಲಿ ಹೋಗ್ತಾ ಇದೆ ಅದು ಗೊತ್ತು. ಕುಂದಾಪುರ ಕಡೆ ಹೋಗುತ್ತೆ ಅಂತ ಗೊತ್ತು. ಕುಂದಾಪುರ, ಮಾರವಂತೆ, ಗೋಕರ್ಣ ಹಂಗೆ ಹೋಗುತ್ತೆ ಅಂತ ಗೊತ್ತು. ಬಟ್ ಆ ಕಡೆನೂ ಏನಿದೆ ಅಂತ ಒಂದ್ಸಲಿ ವಿಚಾರಿಸ್ಕೊಂಡು ಬಿಡುವ ಅಂತ ನಂದು ಯೋಚನೆ, ಆಯಿತಾ. ಸೊ ಲುಕ್ ಅಟ್ ದ ಬ್ಯೂಟಿ ಆಫ್ ದಿ ಓಷನ್. ಅಲ್ಲಿ ತೋರಿಸ್ನಲ್ಲ ಈ ಜಾಗ ಒಳಗೆಲ್ಲ ನುಗ್ಗಿ ತೋರಿಸ್ತೆ. ನೋಡಲಿಲ್ವಾ, ಉರಿಯಲ್ವಾ ನಿಮಗೆ ಅದೆಲ್ಲ ತೋರಿಸೋನು? ಯಾಕೆ ಹೇಳ್ತಾ ಇದ್ದೀನಲ್ಲ. ಇಲ್ಲಿ ಶಿಪ್ಪಿಂಗ್, ಇಲ್ಲಿ ಶಿಪ್ಗಳು ಕಟ್ತಾರೆ ಅವರು, ಆಯಿತಾ. ಶಿಪ್ಗಳನ್ನ ಕಟ್ಟಿ ಸೆಂಡ್ ಇಟ್ ಟು ದ ಸಿ ಟು ಪಿಸ್ಸೆ. ಶಿಪ್ ಇಸ್ ಗೋಯಿಂಗ್ ಟು ಪಿಸ್ಸೆ, ಆಯಿತಾ. ನೋಡಿ ಈ ಕಡೆಯಿಂದ ಎಲ್ಲೋ ನದಿ ಬರ್ತಾ ಇದೆ. ಎಷ್ಟು ನದಿಗಳಪ್ಪ ನಮ್ಮ ವೆಸ್ಟ್ ಕೋಸ್ಟಲ್ಲಿ ಯೂಸೇ ಮಾಡಲ್ಲ, ಸ್ಟೋರೇ ಮಾಡಲ್ಲ. ಕಾಣುತ್ತಾ ಆ ಕಡೆ ಕರ್ಕೊಂಡು ಹೋಗ್ತೀನಿ, ಆ ಕಡೆ ಕರ್ಕೊಂಡು ಹೋಗ್ತೀನಿ, ಜಸ್ಟ್ ಹೋಲ್ಡ. ಬಟ್ ಈ ಕಡೆ ಮಾತ್ರ ಫೇಮಸ್ ಆಗಿಬಿಟ್ಟವ ನಮಗೆ. ಇವಾಗ ನಾನು ಡ್ರೋನ್ ನಮ್ಮ ಕಡೆ ಕರ್ಕೊಂಬರ್ತಾ ಇದ್ದೀನಿ. ಐ ವಿಲ್ ಟ್ರೈ ಫ್ಯೂ ನ್ಯೂ ಶಾರ್ಟ್ಸ್. ಐ ವಿಲ್ ಟೆಲ್ ಯು ದಟ್ ಆಲ್ಸೋ. ದರ್ ಇಸ್ ಅ ಲಾಟ್ ಆಫ್ ಇನ್ಫಾರ್ಮೇಷನ್ ದಟ್ ಐ ಲರ್ನ್ ಟುಡೇ. ದಟ್ ಆಲ್ಸೋ ಐ ವಿಲ್ ಶೇರ್ ಇಟ್ ವಿತ್ ಯು, ಆಯಿತಾ. ಬೈ ಚಾನ್ಸ್ ನೀವು ದಡದಲ್ಲಿ ಇಲ್ಲದೇವರು ಬೇರೆ ಕಡೆ ಇರೋರಾದರೆ, ಬೆಂಗಳೂರು, ಮೈಸೂರು ಆ ಕಡೆ ಇರೋರೆಲ್ಲ ಆದರೆ ನಿಮಗೆ ಎಷ್ಟೊಂದು ವಿಷಯ ಇದೆ ಕಲ್ತ್ಕೊಂಡಾಗ ಏನೋ ನಾನು ಸ್ಕೆಚ್ ಆಗ್ತೀರಾ ನನಗೆ ಗೊತ್ತು. ಬಂತಾ ನೋಡಿ, ದಾರಿ ಬಿಟ್ಟರು ಹೋಗಲ್ಲ ಡ್ರೋನ್. ಅದು ಗುದ್ಬಿಡುತ್ತೆ ಅಂದ್ಬಿಟ್ಟು, ಸೆನ್ಸರ್ ಅಂದ್ಬಿಟ್ಟು ಹೋಗ್ತಾ ಇಲ್ಲ ಅದು. ಅವನೆಷ್ಟು ಸ್ವೀಟ್ ಅಂದರೆ ಹೋಗ್ಬಿಟ್ಟಿದೆ ಡ್ರೋನ್. ಪಾಪ ಅವನಲ್ಲೇ ನಿಂತ್ಕೊಂಡಿದ್ದ. ನೇ ಹೇಳ್ದೆ ಯು ಆರ್ ಫ್ರೀ ನೋ, ಯು ಕ್ಯಾನ್ ಟರ್ನ್ ಆ್ಯಂಡ್ ಸಿ ಅಂತ. ಸಿ ದಿಸ್ ಬೀಚ್ ಕರ್ಕೊಂಡು ಹೋಗಿದ್ದೆ, ಅಲ್ಲೇ ನಿಂತ್ಕೊಂಡಿದ್ದೆ. ನೋಡಿಲ್ವಾ ಮತ್ತು ಯಾಕೆ ನಿಮಗೆ? ನನ್ನ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ, ನನ್ನ ಫ್ರೆಂಡ್ಶಿಪ್ಪು ನೋಡಿ. ಅವ್ನು ನನಗೆ ಫ್ರೆಂಡ್ ಆದ ಇವತ್ತು. ಫ್ರೆಂಡಾಗಿ ಅವ್ನು ನಂದು ಶಾರ್ಟಲ್ಲಿ ಬಂದ ಅಲ್ಲ. ನೋಡಿ ಹೆಂಗಿದೆ ಅದು. ಹೋಗ್ಬೇಕು ಸ್ವಾಮಿ ನೀವು, ಸಖತ್ತಾಗಿದೆ ಅದು. ಪಡುಕೆರೆ ಬೀಚ್ ಅಂತ ಜ್ಞಾಪಕ ಇಟ್ಕೊಳ್ಳಿ. ಡೆಲ್ಟಾ ಪಾಯಿಂಟ್ ಅಂತನೂ ಅಂತ ಹೇಳ್ತಾರೆ. ರಿಮೆಂಬರ್ ದಟ್ ಪಾಯಿಂಟ್. ಓಕೆ, ಸೊ ಹಿಂಗಾಯ್ತಾ. ಇವಾಗ ನಾನು ಇನ್ನೂ ಸ್ವಲ್ಪ ಆ್ಯಕ್ಟಿವಿಟಿ ಮಾಡಬೇಕು ಡ್ರೋನಲ್ಲಿ. ಐ ವಿಲ್ ಟೆಲ್ ಯು ದಿಸ್ ಇಸ್ ಬ್ಯೂಟಿಫುಲ್, ವೆರಿ ಬ್ಯೂಟಿಫುಲ್. ಆದರೆ ಇವತ್ತು ಬೆಳಿಗ್ಗೆ ನಾನು ಏನು ಮಾಡ್ಕೊಂಡಿದ್ದೀನಿ, ಸೊಂಟನ ಸ್ಪ್ರೈನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಐ ನೋ ದಟ್ ನೆಕ್ಸ್ಟ್ 2 days ನನ್ನ ಸೊಂಟ ವಿಲ್ ಬಿ ವೆರಿ ಬ್ಯಾಡ್ ಕಂಡೀಷನ್, ಆಯಿತಾ. ಎದೊಳಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ, ತೊಳ್ಕೊಳಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಐ ನೋ ದ್ಯಾಟ್. ಸೊ 2-3 ದಿವಸ ನೋಡಿ ಅವನ್ನ ಹೀರೋ ಮಾಡ್ತಾಯಿದ್ದೀನಿ, ಹೇಳ್ತಾಯಿದ್ದೀನಿ. ಸಿ ಪರಿಚಯ ಆಗಿ ಒಂದು ಅರ್ಧ ಗಂಟೆ ಆಗಿಲ್ಲ, ಆಯಿತಾ. ಐ ಲೈಕ್ ದಿಸ್ ಯಾರ್. ಐ ಲೈಕ್ ಟು ಹ್ಯಾವ್ ಪೀಪಲ್ ವಿತ್ ಮೀ. ಅದು ಪಾಸಿಟಿವ್. ನೆಗೆಟಿವ್ ಪೀಪಲ್ ನನಗೆ ಒಂದು ಚೂರು ಇಷ್ಟ ಇಲ್ಲ. ಲುಕ್ ಅವ್ನು ನೋಡಿ ಹೆಂಗೆ ಕಾಣ್ತಾನೆ, ಜೈಗಂಟಿಗೆ ಕಾಣ್ತಾನೆ. ನೋಡಿದ್ರಾ, ಕರ್ಕೊಂಡು ಹೋಗ್ತೀನಿ ರೀ ನಿಮಗೆ ಮೇಲೆ. ಸ್ವರ್ಗ ತೋರ್ಸ್ಕೊಂಬರ್ತೀನಿ ರೀ. ಸ್ವರ್ಗ ತೋರಿಸೋ ಸಮಯದಲ್ಲಿ ಏನಾಗುತ್ತೆ ಅಂತ ನನಗೆ ಗೊತ್ತು, ಯಾಕಂದರೆ ಆಲ್ರೆಡಿ ಆಗಿಬಿಟ್ಟಿದೆ, ಆಯಿತಾ. ಬಟ್ ನಾನು ನಿಮಗೆ
ಹೇಳಬೇಕಲ್ವಾ. ಒಂದು ಮೇಲ್ಗಡೆ ಹದ್ದು ಹಾರ್ತಾ ಇತ್ತು, ಅದಕ್ಕೆ ರೆಕ್ಕ ಪುಕ್ಕಗೆ ಹೊಡಿತನ್ಸುತ್ತೆ ನನ್ನ ಈ ಡ್ರೋನು. ಅದು ಪುಣ್ಯಕ್ಕೆ ನಮ್ಮ ತಲೆ ಮೇಲೇ ಇದೆ ಆಯಿತಾ. ಅದು ತಲೆ ಸುತ್ಕೊಂಡು ಬರ್ತಾ ಇದೆ ಪಾಪ, ಹೊಡ್ಸ್ಕೊಂಡ್ಬಿಡ್ತಲ್ಲ ಒಂದು ಕಡೆ ಹೊಡ್ಸ್ಕೊಂಡ ಮೇಲೆ ಬರೀ ಏನೋ 3 ಪ್ರಪೆಲ್ಲರ್ ಸುತ್ತಾ ಇದೆ. ಒಂದು ಇದಾಗ್ಬಿಟ್ಟಿದೆ, ಏನೋ ಏಟಾಗ್ಬಿಟ್ಟಿದೆ ಅನಿಸುತ್ತೆ, ಅದಕ್ಕೆ ಅದು ತಲೆ ಸುತ್ತಂಗೆ ಕೆಳಗೆ ಬರ್ತಾ ಇದೆ. ನನ್ನ ಚಿಂತೆ ಬಿದ್ದು ಬಿಟ್ಟರೆ ಡ್ರೋನ್ ಏನು ಕತೆ, ಬಟ್ ಪುಣ್ಯಕ್ಕೆ ನಮ್ಮ ತಲೆ ಮೇಲೆ ಇದೆಲ್ಲ. ಐ ನೋ ದಟ್ ವಿ ಕ್ಯಾನ್ ಕ್ಯಾಚ್ ಇಟ್. ಅವನು ಬೇರೆ ಹೈಟ್ ಅವನೇ, ನಾನು ಮಿಸ್ ಆದರೆ ಅವನು ಹಿಡಿತಾನೆ ಅಂತ ನನಗೇನು ಗೊತ್ತು. ಬಟ್ ಜೀವ ಅಲ್ಲಿ ಬಡ 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 ಹೊಡ್ಕೊಳ್ತಾ ಇದೆ. ತಲೆ ಸುತ್ತಾ ಇದೆಯಾ ನಿಮಗೆ? ತಲೆ ಸುತ್ತದ್ರೆ ನನ್ನ ಟೆನ್ಷನ್ ಎಷ್ಟು ಯೋಚನೆ ಮಾಡಿ. ನನ್ನ ಕೈ ಬೇರೆ ಚಿಕ್ಕದು, ಯಾಕಂದ್ರೆ ನಾನು ಬರೀ 5 ಅಡಿ 7 ಇಂಚ್ ಅಷ್ಟೇ ಹೈಟು. ನಾನು ಹೇಳಿದೆ ನಮಗೆ ಕೈ ಓಪನ್ ಮಾಡಿ ಇಟ್ಕೊಳ್ಳೋ, ಕ್ಯಾಚ್ ಹಿಡಿಬೇಕು ಅಂದರೆ ಅವ್ನಿಗೆ ಅರ್ಥ ಆಗಿಲ್ಲ. ಓಕೆ, ಇದು ಜಾಗ ಅದು ಅದ್ರ ಬಗ್ಗೆ ನೀವು ನನ್ನ ಟ್ರೆಂಡಾಗಿ ಹೇಳ್ತೀನಿ ಏನಾಯಿತು ಆ್ಯಕ್ಚುಲಾಗಿ ಏನಾಯಿತು. ನೀವು ಬಂದ್ವಾ, ಅಲ್ಲಿ ಹಿಂದೆ ಕಾಣಿಸುತ್ತೆ ನಿಮಗೆ ಶೆಡ್ಡು, ಅಲ್ಲಿ ಒಂದು ಅರ್ಧ ಗಂಟೆ 1 ಗಂಟೆ ಮಾತಾಡಿದ್ದೀನಿ. ಅಲ್ಲೆಲ್ಲ ಫಿಶ್ಶು ತೂಕ ಮಾಡಿ ಒಂದು ಬಾಕ್ಸ್ ಹಾಕ್ತಿದ್ರು ಆಯಿತಾ. ಎಲ್ಲ 20 kg ಮಾಡಿ ಪ್ಯಾಕ್ ಮಾಡ್ತಿದ್ರು ಆಯಿತಾ. ಆಮೇಲೆ ಕೇಳಿದ್ರೆ ಏನು ಮಾಡ್ತಿರೋದನ್ನ ಅಂದ್ರೆ, ಇವಾಗ ಬರ್ತಾರೆ ಹುಡುಗಿರು ಬಂದುಬಿಟ್ಟು ಫುಲ್ ಕ್ಲೀನ್ ಮಾಡ್ತಾರೆ ಅಂದರು. ಅಂದರೆ ಅದ್ರದ್ದು ಫಿಶಲ್ಲಿ ಒಳಗಳೆಲ್ಲ ಇರ್ತದಲ್ಲ, ಸ್ಕಿನ್ನೆಲ್ಲ ತೆಗೆದುಬಿಟ್ಟು ದೇ ವಿಲ್ ಸೆಂಡ್ ಇಟ್ ಟು ಮಂಗಳೂರು ಅಂತ, ಅಲ್ಲಿಂದ ಎಕ್ಸ್ಪೋರ್ಟ್ ಆಗುತ್ತಂತೆ. ಸೊ ಕೇಳಿದೆ ಏನು ಕತೆ ಏನು ಅಂದರೆ, ನೀವು ನಂಬಲ್ಲ ಸ್ವಾಮಿ, 25 kg ಒಂದು ಆ ಬಾಕ್ಸ್ಗೆ ಎಷ್ಟು ಗೊತ್ತಾ, 25 ರೂಪಾಯಿ ಮಾರಾಟ ಮಾಡ್ತಾರಪ್ಪ ಬೆಂಗಳೂರವ್ರೆ. 1 kgಗೆ 300-400 ರೂಪಾಯಿ ಕೊಡ್ತಿರಲ್ಲ. ನಾನು ಕೇಳಿದೆ ಮತ್ತು ಹೆಂಗೆ ಇದೆಲ್ಲ ದುಡ್ಡು ಅಲ್ಲಿಗೂ ತಂಗು. ಎಲ್ಲ ಮಧ್ಯದಲ್ಲಿರೋರೆಲ್ಲ ತಿಂದು ಬಿಡ್ತಾರೆ, ಟ್ರಾನ್ಸ್ಪೋರ್ಟರು ಮತ್ತು ಅಲ್ಲಿ ಕಮಿಷನ್ ತೊಗೊಂಡು ಮಾಡ್ತಾರೆ ನೋಡಿ, ಅವರೆಲ್ಲ ತಿಂದು ಬಿಡ್ತಾರೆ ಅಂತ ಲೆಕ್ಕ ಹಾಕಿ. ಇಲ್ಲಿ ಬಂದರೆ ನಿಮಗೆ ಕೇಳಿದೆ, ನನಗೆ ಕೊಟ್ಬಿಡಿ ಒಂದು ಬಾಕ್ಸ್ ತೊಗೊಂಡು ಹೋಗ್ಬಿಡ್ತೀನಿ, ನಾನು ನಮ್ಮ ಫ್ಯಾಮಿಲಿಗೆ ಕಳಿಸ್ಬಿಡ್ತೀನಿ, 1 ತಿಂಗಳು ತಿನ್ಕೊಳ್ತಾರೆ ಅಂತ ಹೇಳಿ. ಹಂಗೆಲ್ಲ ಕೊಡೋಕ್ಕಾಗಲ್ಲ ಸ್ವಾಮಿ, ನೀವು ಫ್ಯಾಮಿಲಿ ಮೆಂಬರ್, ಯಾಕೆ ನನ್ನ ಫ್ಯಾಮಿಲಿ ಮಾಡ್ಕೊಳಕ್ಕಾಗಲ್ವಾ ಅಂತ ಕೇಳಿದೆ. ಇಲ್ಲ ಅಂತನಪ್ಪ, ಆದರೆ ಲೆಕ್ಕ ಹಾಕಿ ಸ್ವಾಮಿ, 25 kg ಫಿಶ್ಗೆ 25 ರೂಪಾಯಿ ಮಾರ್ತಾರೆ ಇಲ್ಲಿ. ಅಯ್ಯೋ ಇಲ್ಲೇ ನಾನೇನು ಬಾಡಿ ಬೆಳ್ಬೇಕಂದ್ರೆ ಇಲ್ಲೇ ಉಳ್ಕೊಂಡ್ಬಿಡ್ತೀನಿ, ನಾನು ಬಾಡಿ ಬರ್ಸ್ಕೊಂಡ್ಬಿಡ್ತೀನಿ. ಹೊಸ ಜಾಗ ಹೊಸದಿನ ಸಿಗ್ತೀನಿ, ಎಲ್ಲಿ ಅಂತ ಗೊತ್ತಿಲ್ಲ ಸತ್ಯವಾಗ್ಲೂ, ನನ್ನ ತಲೆ ಕೆಟ್ಟೋಗ್ಬಿಟ್ಟಿದೆ ಆಯಿತಾ. ಸೊ ಬರಲಾ, ಸ್ಟೇ ಸೇಫು, ಬಾಯ್ ಕಂಡ್ರೋ.